ಪ್ರಯುಕ್ತ ಈದ್ ಮಿಲಾಫ್ ಭಾವೈಕ್ಯತೆಯ ಸೌಹಾರ್ದ ಕೂಟ. ಎಸ್ ವೀಕ್ಷಕರೇ, ನಿನ್ನೆ ಅಫ್ಜಲ್ಪುರ ಪಟ್ಟಣದ ಜಾಮಿಯಾ ಮಸೀದಿ ಆವರಣದಲ್ಲಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ಧರ್ಮ, ಜಾತಿ, ಪಂಥಗಳ ಅಂತರವನ್ನು ಮೀರಿ ಎಲ್ಲರಿಗೂ ಏಕತೆಯ ಸಂದೇಶ ನೀಡಿದಂತಾಗಿದೆ. ಸೆಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮತ್ತು ಮೌಲಾನ್ ಶಾಕೀರ್ ಹುಸೇನ್ ಸಾಬ್ ಕಾಶಿಂ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವುದರಿಂದ ಕಾರ್ಯಕ್ರಮಕ್ಕೆ ವಿಶೇಷತೆ ನೀಡಿತು. ಈ ರೀತಿ ಭಾವೈಕ್ಯತೆಯ ಕೂಟಗಳು ಸಮಾಜದಲ್ಲಿ ಪರಸ್ಪರ ಗೌರವ, ಸಹಬಾಳ್ವೆ ಮತ್ತು ಸೌಹಾರ್ದವನ್ನು ಬಲಪಡಿಸುತ್ತದೆ. ರಂಜಾನ್ ಹಬ್ಬದ ಪ್ರಯುಕ್ತ ಈದ್ ಮಿಲಾಫ್ ಮೂಲಕ ನೀಡಲಾದ ಸಂದೇಶ ಎಲ್ಲ ಧರ್ಮಗಳ ಏಕತೆಯೊಂದಿಗೆ ಬದುಕಬೇಕು, ನಮ್ಮ ಸಮಾಜಕ್ಕೆ ಅತ್ಯಂತ ಅಗತ್ಯವಾದ ಮೌಲ್ಯ ಎಂಬ ಸಂದೇಶ ಈ ಕಾರ್ಯಕ್ರಮವು ನೀಡುತ್ತದೆ. ಈ ಸಂದರ್ಭದಲ್ಲಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಕ್ಬೂಲ್ ಪಟೇಲ್, ನಿತಿನ್ ಗುತ್ತೇದಾರ್, ಶಿವಕುಮಾರ್ ನಾಟೀಕರ್, ಮೌಲಾನ್ ಸಿರಾಜುದ್ದೀನ್ ಜಯಾಯ್ ಸಾಹೇಬ್, ಚಂದ್ರಶೇಖರ್ ಕರಜಗಿ, ಮಾರಾಯ್ ಅಗಶಿ, ಮಲ್ಲಿಕಾರ್ಜುನ್ ಎಸ್ ಖರ್ಗೆ, ಹಿರಣ್ಣ ಕನಕ್ ಟೇಲರ್ ಸೇರಿದಂತೆ ಎಲ್ಲಾ ಸಮುದಾಯದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. हिंदुस्तां हमारा हमारा सारे जहां से अच्छा, पर्वत हो सबसे ऊंचा हमसाया आसमां का, पर्वत हो सबसे ऊंचा हमसाया आसमां का, वो संतरी हमारा, वो पासबा हमारा हमारा सारे जहां से अच्छा, हिंदुस्तां हमारा हमारा सारे जहां से अच्छा. ಯಾರಿಗಾದರೂ ಆರಾಮ ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಡ್ರಿ, ಆ ಸಂದರ್ಭದೊಳಗೆ ರಕ್ತ ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಆ ಸಂದರ್ಭದೊಳಗೆ ರಕ್ತ ಇಲ್ಲಿ ಹಿಂದೂಗಳದ ಅಂತ ಕೇಳ್ತಾರ, ಮುಸ್ಲಿಮ್ದ ಅಂತ ಕೇಳ್ತಾರ, ಯಹೂದಿಯರದ ರಕ್ತದಂತ ಕೇಳ್ತಾರ, ಕ್ರಿಶ್ಚಿಯನ್ ರಕ್ತ ಕೇಳ್ತಾರೆ, ಕೇಳಂಗಿಲ್ಲ. ಮಾನವನ ರಕ್ತ ಇದ್ರೆ ಸಾಕು, ಅವನ ಜೀವ ಉಳಿತದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸೋಣ. ನಿಜವಾಗಿ ಕೂಡ ವಿಶೇಷವಾಗಿ ಪ್ರತಿ ವರ್ಷ ಕೂಡ ನಮ್ಮ ಸಾಹೇಬರು, ನಮ್ಮ ಮಕ್ಬೂಲ್ ಪಟೇಲ್ ಅವರು ಈ ರೀತಿ ಕಾರ್ಯಕ್ರಮ ಮಾಡುವ ಮುಖಾಂತರವಾಗಿ ಈ ಭಾಗದೊಳಗೆ ಸೌಹಾರ್ದಕ್ಕೆ ಸಲುವಾಗಿ ಅವರು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ಅಲ್ಲಾಹನ ಆಶೀರ್ವಾದ ಯಾವತ್ತೂ ಕೂಡ ಇರಲಿ, ಅವರಿಗೆ ಆಯುಷ್ಯ ಭಗವಂತ ಕೊಡಲಿ, ಅವರಿಗೆ ಇನ್ನೂ ಕೂಡ ಇಂಥ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಸಾಮರ್ಥ್ಯ ಭಗವಂತ ಕೊಡಲಿ ಅಂತ ತಿಳಿಸಿ ಈ ಪವಿತ್ರವಾಗಿರುವಂಥ ಕುರಾನದೊಳಗೆ 114 ಅಧ್ಯಾಯಗಳದಾವೆ. ಮತ್ತು ಆಯತ್ ಎಷ್ಟು ಅದಾವತ್ತಂದ್ರೆ, ಶ್ಲೋಕ ಎಷ್ಟು ಅದಾವತ್ತಂದ್ರೆ 6236, 6236 ಶ್ಲೋಕಗಳದಾವ. ಅದನ್ನು ಪವಿತ್ರವಾಗಿರುವಂಥ ಗ್ರಂಥವನ್ನು ನಮ್ಮ ಊರಿನಲ್ಲಿರುವಂಥ ಎಷ್ಟೋ ಮೌಲ್ಯಗಳು ಬಾಯ್ಪಟ್ಟು ಓದುತ್ತಿರುವುದು ನಮಗೆ ಭಾಳ ಖುಷಿಯಾಗಿ ನಾವೆಲ್ಲ ಕೇಳ್ಕೊಂಡಿನಿ. ನಿಜವಾಗಿ ಕೂಡ ಪುಣ್ಯಾತ್ಮರು ನೀವೆಲ್ಲ ಓದ್ಬೇಕಿಂತವೆಲ್ಲ ಯಾಕೆ ಓದ್ಬೇಕಂತಂದರೆ, ದೇವರು ಏನು ಮಾಡ್ಯಾನ, ಯಾವ ರೀತಿ ನಾವು ಜೀವನವನ್ನು ಕಳಿಬೇಕೆಂಬ ಮಾತನ್ನು ಕುರಾನುಗಳು ಹೇಳ್ತವೆ. ಆ ವಿಚಾರ ಇಟ್ಕೊಂಡು ನಾವೆಲ್ಲ ಒಳ್ಳೆಯ ಕೆಲಸ ಮಾಡೋಣ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ವಿ, ಏನಪ್ಪ ಅಂತಂದರೆ ಕುರಾನ ಅಧ್ಯಾಯ 5ರಲ್ಲಿ ಆಮೇಲೆ ಶ್ಲೋಕ 32ರೊಳಗೆ ಏನು ಹೇಳ್ತದಪ್ಪ ಅಂತಂದ್ರೆ, ಒಬ್ಬ ಅಮಾಯಕನನ್ನು ಕೊಂದ್ರೆ ಇಡೀ ಮಾನವ ಜನಾಂಗವನ್ನು ಕೊಂದಂಗೆ ಎಂಬ ಮಾತನ್ನು ಕುರಾನ್ ಹೇಳಿದ. ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸೋಣ. ಈ ಕುರಾನ್ ಭಾಳಷ್ಟು ಒಳ್ಳೆಯ ವಿಚಾರ ಹೇಳ್ಯಾರ. 5 ತತ್ವಗಳನ್ನು ಜೀವನದೊಳಗೆ ಪಾಲಿಸಬೇಕೆಂಬ ಮಾತನ್ನು ಹೇಳ್ಯದ. ಅಷ್ಟೇ ಅಲ್ಲ, ತಂದೆ ತಾಯಿಂದ್ರೆ ಗೌರವ ಕೊಡುವಂಥ ಕೆಲಸ ಮಾಡ್ಬೇಕಂತ ಹೇಳ್ಯದ. ಮದ್ಯಪಾನ ಸೇವನೆ ಮಾಡಬೇಡ್ರಿ ಅಂತ ಹೇಳ್ಯದ. ಇನ್ನೊಬ್ಬರ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಗೌರವದಿಂದ ಕಾಣಬೇಕೆಂಬ ಮಾತನ್ನು ಕೂಡ ಕುರಾನ್ ಹೇಳ್ಯದ. ನೋಡ್ರಿ, ಎಲ್ಲ ಪ್ರತಿಯೊಂದು
ಪ್ರತಿಯೊಂದು ನಮ್ಮ ಜೀವನಕ್ಕೆ ಏನು ಬೇಕು ಎಲ್ಲವನ್ನ ಇವತ್ತಿನ ದಿವಸ ಕುರಾನ್ ಹೇಳತ್ತಂದ್ರೆ ನಿಜವಾಗಿ ಕೂಡ ಭಾಳ ಒಳ್ಳೆ ವಿಚಾರ. ಒಳಿತು ಮಾಡ ಮನಸ್ಸ ನೀ ಒಳಿತು ಮಾಡು, ನೀ ಇರುವುದು 3 ದಿವಸ. ಉಸಿರು ನೆತ್ತ ಮೇಲೆ ನಿನ್ನ ಹೆಸರು ಹೇಳುತ್ತಾರ. ಒಳಿತು ಮಾಡ ಮನಸ್ಸ ಒಳಿತು ಮಾಡಂತ ಹೇಳಿದ್ದಾರೆ. ನೆನಪಿಟ್ಕೊಳ್ರಿ, ಜೀವನದೊಳಗೆ ಒಳ್ಳೆ ಕೆಲಸ ಮಾಡ್ರಿ. ಒಳ್ಳೆ ಕೆಲಸ ಮಾಡಿದ್ರೆ ಆ ಭಗವಂತನ ಕೃಪೆ ಯಾವತ್ತೂ ಕೂಡ ಆಗ್ತದ. ಯಾವಾಗ ಒಳ್ಳೆ ಕೆಲಸ ಮಾಡಿದ್ರೆ ಯಾವಾಗ ಆಗ್ತದೆ, ನಾವು ಯಾವಾಗ ಕಷ್ಟದಾಗ ಇರ್ತೇವಿಲ್ಲ ಅವಾಗ ಸಾಕ್ಷಾತ್ ಭಗವಂತನೇ ಬಂದು ನಮಗೆ ಕಾಯ್ತಾನ. ಆ ವಿಚಾರ ಇಟ್ಕೊಂಡು ನಾವು ಒಳ್ಳೆ ಕೆಲಸವನ್ನು ಮಾಡೋಣ. ತಪ್ಪು ಎಂದು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾರು ತಪ್ಪು ಮಾಡ್ತಾರೆ, ಆ ಕುರಾನು ಕೂಡ ಹೇಳಿ, ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಇದ್ದೇ ಇರ್ತದೆ ಎಂಬ ಮಾತನ್ನು ಕುರಾನು ಕೂಡ ಹೇಳೋದು. ನಾವು ಮಾಡಿರುವಂಥ ಪಾಪ ಪುಣ್ಯದ ಫಲವಾಗಿ ನಮಗೆ ಸ್ವರ್ಗ ನರಕ ಸಿಗುತ್ತೆ ಎಂಬ ಮಾತನ್ನು ಹೇಳ್ಯದ ಕುರಾನ್. ನೋಡ್ರಿ, ಒಂದು ನೆನ್ಪಿಟ್ಕೊಳ್ರಿ, ಒಬ್ಬ ವ್ಯಕ್ತಿ ಕೊನೆಯದಾಗಿ ಒಂದೇ ಮಾತು ಹೇಳಿ ಮುಗಿಸ್ತೀನಿ. ನನಗೂ ಕೂಡ ಹಂಚಿನಾಳ್ ಒಳಗೆ ಕಾರ್ಯಕ್ರಮ ಇದೆ. ಒಂದೇ ಮಾತು ಹೇಳಿ ಮುಗಿಸ್ತೀನಿ. ತಪ್ಪು ಮಾಡಿದ್ರಂಥವ್ರಿಗೆ ಎಂದೂ ಕೂಡ ಬಿಡಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ, ಕುರಾನು ಕೂಡ ಹೇಳ್ತದೆ, ಭಗವದ್ಗೀತಾನು ಕೂಡ ಹೇಳ್ತದೆ. ಒಬ್ಬ ವ್ಯಕ್ತಿ ಹೊರಟಿದ್ದ, ಒಂದು ರೋಡಿನ ಮೇಲೆ ಹೊರಟಿದ್ದ. ಅವನಿಗೇನು ಕಾಣ್ತದ, ಒಂದು ಮಾವಿನ ಹಣ್ಣಿನ ಗಿಡ ಕಾಣ್ತದೆ. ರಸಪೂರಿತವಾಗಿರುವಂಥ ಮಾವಿನ ಹಣ್ಣನ್ನು ನೋಡ್ದ. ಹ್ಯಾಂಗೆ ನೋಡ್ದ? ಕಣ್ಣಿಲ್ಲಿ ನೋಡ್ದವ. ತಿನ್ಬೇಕಂತ ಆಸೆ ಐತಿ. ಕಣ್ಣು ಹೋಗಿ ತಿಂತವ? ಕಣ್ಣು ತಿನ್ನಂಗಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಕಾಲು ಹೋಗ್ತವ. ಕಣ್ಣಿಲ್ಲಿ ನೋಡ್ದ, ಕಾಲಿಲಿ ಹೋದ. ಕಾಲಿ ಹೋದ್ರೂ ಕೂಡ ಅಲ್ಲಿ ಕಾಲು ತಿನ್ನೋಕ್ಕಾಗಂಗಿಲ್ಲ. ಕೈಲಿ ಕಡಿದ್ರೂ ಕೂಡ ಕೈ ತಿಂತವೇನೋ? ಕೈ ತಿನ್ನಲಿಲ್ಲ. ಬಾಯಾಗಿಟ್ಟ, ಬಾಯಿ ಕೂಡ ತಿಂದು ಹೊಟ್ಟೆ ಆಗಿಬಿಡುತ್ತೆ. ಇದು ಯಾರು ನೋಡಿದ್ರು? ಆ ಹೊಲದ ಮಾಲಕ್ ನೋಡ್ದ, ಗಿಡದ ಮಾಲಕ್ ನೋಡ್ದ. ಹಿಂದೆ ಬಂದು ಬೆನ್ನಾಗ ಹೊರಸ್ದವ. ಯಾವಾಗ ಬೆನ್ನಾಗ ಹೊರಸ್ದ, ತ್ರಾಸ ಹಾಕಕ್ಕ ದರಿ ಬಂದು ತ್ರಾಸ ಆಯ್ತು ಅವನಿಗೆ. ತ್ರಾಸಾಗ ನೀರು ಎಲ್ಲಿ ಬಂದು? ಕಣ್ಣ ನೀರು ಬಂದು. ನೋಡಿದ್ದು ಯಾವ್ದು ನೋಡಿತ್ತು? ಮೊದಲು ಕಣ್ಣು ನೋಡಿತ್ತಲ್ಲ. ಹಂಗೆ ನೆನಪಿಟ್ಟುಕೊಳ್ರಿ, ನಾವು ಯಾರಾದರೂ ಕೂಡ ಯಾವುದೇ ಮನುಷ್ಯ ತಪ್ಪು ಮಾಡಿದ್ರೂ ಕೂಡ ಭಗವಂತನ ದೃಷ್ಟಿಯಿಂದ ನಾವು ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಮಾತನ್ನು ಹೇಳ್ಯಾರ. ಅದ್ರ ಸಲುವಾಗಿ ದುರಿತ ಕರ್ಮನಲ್ಲದಿರು ಪುಣ್ಯವನ್ನೇ ಮಾಡಂತೇಳೇನ. ನೀವೆಲ್ಲ ಪುಣ್ಯಾತ್ಮರು ಪುಣ್ಯವನ್ನೇ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಈ ಸಮಾರಂಭಕ್ಕೆ ಬಂದು ನಮ್ಗೆ ಭಾಳ ಖುಷಿಯಾಗಿದೆ. ನಿಜವಾಗಿ ಕೂಡ ಅಫ್ಜಲ್ಪುರ ಪಟ್ಟಣ ಇದು ನಮ್ಮ ಎಲ್ಲ ಸಮಾಜಗಳ ತವರು ಮನೆಯದ. ನಾವು ಯಾವತ್ತೂ ಕೂಡ ಈ ಮುಸ್ಲಿಂ ಸಮಾಜದ ಮೇಲೆ ಭಾಳ ಪ್ರೀತಿ, ವಿಶ್ವಾಸ, ಕಾಳಜಿ ಯಾವತ್ತೂ ಕೂಡ ನಂಬಿಕೆ ನಮ್ದು ಯಾವತ್ತೂ ಕೂಡ ಇದೆ. ನಿಮ್ಮ ಜೊತೆ ಯಾವತ್ತೂ ಕೂಡ ನಿಮ್ಮ ಹೆಗಲ ಜೊತೆ ಯಾವತ್ತೂ ಕೂಡ ಹೆಗಲು ಕೊಡುವಂಥ ಮಳೆದ್ರ ಮಠ ಯಾವತ್ತೂ ಕೂಡ ನಿಮ್ಮ ಜೊತೆ ಇರುತ್ತದೆ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಪರಮ ದಯಾಳು ಆ ಭಗವಂತ ಶಿವ ಪಾರ್ವತಿ ಅಲ್ಲ ನಿಮಗೆಲ್ಲ ಆಯುಷ್ಯ ಕೊಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಮಾತನ್ನು ತಿಳಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. स्कूल चलती है उसके सर्वा जिम्मेदार टीचर तो वो तन्हा थे, लेकिन सर्वा जिम्मेदार मोहतरम जनाब मुनीर पटेल साहब। ये लोग उस जमाने में पूरे शहर के अंदर जितनी भी धार्मिक योजनाएं होती थी, प्रोग्राम्स होते थे, कार्यक्रम होते थे, आगे बढ़ करके इन तमाम बड़े लोगों की मदद और सहायता लेकर के वो काम करते और करवाते थे। उस जमाने से ये होता आ रहा है और आज माशाअल्लाह वो बढ़ते बढ़ते अब मस्जिद भी आलीशान हो गई, स्कूल भी बढ़ गई, साथ में अरबी मदरसा भी हो गया और बड़े लेवल के प्रोग्राम भी अलग अलग नाम से होने लगे। पूरे अफजलपुर में अलग अलग महल्लों में, अलग अलग हिस्सों में अलग अलग अंदाज से छोटे बड़े प्रोग्राम अब बहुत होने लगे। उस जमाने में पूरे शहर में एक प्रोग्राम होता था। क्या है वो? तो दोस्तों, मुझे अब बयान करना या भाषण देना, तकरीर करना नहीं है। बस
मिनट में मैं आपको कुछ बातें बता करके खत्म कर दूंगा। जो कुरान का जो हिस्सा मैंने पढ़ा है, मौलाना लोग तो जानते ही हैं, आम पब्लिक जो मुस्लिम है पढ़े लिखे वो भी जानते हैं। इस कुरान के इस हिस्से में अल्लाह क्या कहता है, मैं पहले कुरान का परिचय दे दूं। कुरान प्रोफेट मोहम्मद की लिखी हुई किताब बोलिए नहीं है। कुरान मोहम्मद पैगंबर की लिखी हुई किताब, बोलते रहिए, नहीं है सल्लल्लाहु अलैहि वसल्लम। ये कुरान, पवित्र कुरान, मुकद्दस कुरान, ये अल्लाह की तरफ से भेजी हुई किताब है। उसका एक एक वर्ड, एक एक शब्द किसका है? अल्लाह का। मोहम्मद पैगंबर का कुरान में एक शब्द भी नहीं है, एक वर्ड भी नहीं है, एक शब्द भी नहीं है। ये जानकारी रहना बहुत जरूरी है। बहुत सारे लोगों को इसकी जानकारी नहीं है। यूपीएससी के इंटरव्यू में, दिल्ली के अंदर इंटरव्यू लेने वाले ने एक मुस्लिम कैंडिडेट से पूछा, कुरान के बारे में और प्रोफेट मोहम्मद के बारे में। वो बेचारा सही जवाब नहीं दे सका। तो ये जानना जरूरी है कि कुरान में एक शब्द भी मोहम्मद पैगंबर का, बोलो, नहीं है। कुरान शुरू होता है अल्हम्दुलिल्लाह, बिस्मिल्लाह से शुरू होता है। बिस्मिल्लाहिर रहमानिर रहीम, अल्हम्दुलिल्लाहि रब्बिल आलमीन, यहां से कुरान शुरू होता है। बिस्मिल्लाह से शुरू होता है। और मिनल जिन्नते वन्नास, जो कुरान पढ़ने वाले वो समझ सकते हैं, मिनल जिन्नते वन्नास पर जाकर खत्म होता है। तो बिस्मिल्लाह से लेकर वन्नास तक कहीं भी एक वर्ड, एक शब्द, एक हरफ मोहम्मद पैगंबर का नहीं है। वो कुरान शुरू से लेकर लास्ट तक पूरा का पूरा वर्ड, पूरा का पूरा शब्द, पूरा का पूरा लफ्ज ओरिजिनल पोजीशन में किसका है? बोलो, अल्लाह का। अब आपके क्वेश्चन दिमाग में आएगा कि जब ये अल्लाह का वर्ड है तो मोहम्मद पैगंबर के पास कहां से आया? ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಅಪ್ಪವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಮಕ್ಬೂಲ್ ಪಟೇಲ್ ಜಿ ಅವರೇ, ಇನ್ನೊಬ್ಬರು ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಸಿದ್ದಯ್ಯ ಮುತ್ತಿಯವರೇ, ಹಿರಿಯರಾಗಿರುವಂಥ ಜಾಫರ್ ಪಟೇಲ್ ಸಾಹೇಬ್ರೆ, ವೀರಶೈವ ಸಮಾಜದ ಅಧ್ಯಕ್ಷರಾಗಿರುವಂಥ ಸೋದರರಾದ ಚಂದ್ರಶೇಖರ್ ಕರ್ಜಗಿ ಅವರೇ, ಕೂಲಿ ಸಮಾಜದ ಅಧ್ಯಕ್ಷರು ಸೋದರರಾಗಿರುವಂಥ ಮಾರಾಯ ಅಕ್ಷಿ ಅವರೇ, ಹಾಲುಮತ ಸಮಾಜದ ಅಧ್ಯಕ್ಷರಾಗಿರುವಂಥ ಸೋದರಾದ ಬೀರಣ್ಣ ಕನಕ್ ಅವರೇ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ದಲಿತ ಸಮಾಜದ ಮುಖಂಡರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿರುವ ನಮ್ಮ ಅತಿಥಿಗಳಾಗಿ ಆಗಮಿಸಿದಂಥ ಕಲಬುರಗಿಯಿಂದ ನಮ್ಮ ಮೌಲಾನಾ ಸಾಹೇಬ್ರಲ್ಲಿ ನಮಸ್ಕರಿಸುತ್ತಾ, ಹಾಗೂ
ಭಾಳ ಒಳ್ಳೆಯ ಸಂಗೀತವನ್ನು ಹಾಡಿಸಿದಂಥ ನಮ್ಮ ಸಾಹೇಬರು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಲ್ಲೂ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಾಜದ ಹಿರಿಯರೇ, ವಿಶೇಷವಾಗಿ ನನ್ನ ಯುವ ಮಿತ್ರರೇ, ನಾನು ಸುಮಾರು 1 ಗಂಟೆ ಆಯ್ತು ನಾ ಬಂದು. ಆದ್ರೆ ಪಟೇಲ್ ಸಾಹೇಬ್ರಿಗೆ ಹೇಳಕತ್ತಿದ್ದು ನನಗೆ ಜರ ಅನುಕೂಲ ಮಾಡಿಕೊಡ್ರಿ ಹೋಲಕತ್ತೆ. ಇಲ್ಲ ಹಂಗಾಗಲ್ಲ, ತಾವು ವೆಯ್ಟ್ ಮಾಡ್ಬೇಕಂತ ಹೇಳಿದ್ರು. ಆದರೂ ಅವರ ಒಂದು ಇದಕ್ಕೆ ನಾನು ಪಾಲನೆ ಮಾಡಲೇಬೇಕು. ಯಾಕಂದ್ರೆ ಅವ್ರದ್ದು ನಾ ಇಷ್ಟು ಎತ್ತರ ಬೆಳಿಬೇಕಾದ್ರೆ ಅವ್ರದ್ದು ಸಹಕಾರ ಭಾಳ ಅದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಈದ್ ಮಿಲಾಪ್ ಕಾರ್ಯಕ್ರಮ. ನಾವು ರಂಜಾನ್ ಹಬ್ಬ ಆದ ತಕ್ಷಣ ಭಾಳಷ್ಟು ಕಡೆ ನಾವು ಹೋಗ್ತೀವಿ, ಕಾರ್ಯಕ್ರಮ ಕೂಡ ನಾವು ಭಾಗಿಯಾಗ್ತೀವಿ. ಭಾಳ ಸಂತೋಷದ ಕಾರ್ಯಕ್ರಮ. ನಮ್ಮ ಮಕ್ಬೂಲ್ ಪಟೇಲ್ ಸಾಹೇಬ್ರವರ ನೇತೃತ್ವದಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಅಂತಕ್ಕಂಥ ಒಂದು ಏಕತಾ ಅನ್ನೋ ಒಂದು ಉದ್ಭವ ಮಾಡಿಸಿದ್ರಲ್ಲ, ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಇದೇ ರೀತಿ ಸಮಾಜದ ಕಾರ್ಯಕ್ರಮ ಯಾವುದೂ ಕೂಡ ಇದ್ದರೂ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಹೆಚ್ಚಿಗೆ ಮಾತನಾಡದೆ. ಯಾಕಂದ್ರೆ ನಾನು ಹೋಗ್ಬೇಕಾದ್ರೆ ಚುಬ್ಬೈಟೋಜಿ ಕಾಣ್ ಜಾತಿ ಅಂತ ಹೇಳಂದ್ರು, ಅದಕ್ಕೆ ಒಂದು ಶೇರ್ ಹೇಳ್ಬೇಕಲ್ಲಗತ್ತೀನಿ ನಾನು ಒಂದಿನ. झूठ बोलने की कलाकारी मुझे नहीं आती, झूठ बोलने की कलाकारी मुझे नहीं आती, बेशक लोग मुझे गलत समझे लेकिन गद्दारी नहीं आती है ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸದಾ ಸಮಾಜದ ಏಳಿಗೆಗಾಗಿ ಸಮಾಜದ ಯಾವುದೇ ಒಂದು ವಿಷಯ ಇದ್ದರೂ ಸಕ್ರಿಯವಾಗಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾಳ ಆತ್ಮೀಯವಾಗಿ ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ಸದಾ ನಿಮಗೆ ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ರಂಜಾನ್ ಹಬ್ಬದ ನಂತರ ಒಂದು ಈದ್ ಮಿಲಾಪನ್ನು ಸಾಂಪ್ರದಾಯಿಕವಾಗಿ ಇಡೀ ದೇಶದ ತುಂಬ ಆಚರಣೆ ಮಾಡ್ತಾ ಇರೋದನ್ನು ನೋಡ್ತಾ ಇರ್ತೀವಿ. ಭಾವೈಕ್ಯತೆ ಮತ್ತು ಸೌಹಾರ್ದತೆ ಕೂಟ ಭಾಳ ವಿಶೇಷವಾಗಿ ಮತ್ತು ಅಷ್ಟೇ ಅರ್ಥಪೂರ್ಣ ಮಹತ್ವಪೂರ್ಣವಾದಂಥದ್ದು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದರೆ ಎಲ್ಲ ಧರ್ಮ ಜಾತಿಯವರನ್ನು ಕರೆಸಿ ನಾವೆಲ್ಲರೂ ಕೂಡ ಸೌಹಾರ್ದತವಾಗಿ ಬೆರಿಬೇಕಾದಂಥದ್ದು ಮತ್ತು ಸೌಹಾರ್ದತವಾಗಿ ಚಿಂತನೆಯನ್ನು ಮಾಡಬೇಕಾದಂಥ ಇದೊಂದು ಕಾರ್ಯಕ್ರಮ. ವಿಶೇಷವಾಗಿ ಅತಿ ಹೆಚ್ಚು ಧರ್ಮದ ಬಗ್ಗೆ, ಪ್ರವಾದಿಗಳ ಬಗ್ಗೆ, ಕುರಾನ್ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಅವೆಲ್ಲ ವಿಶ್ಲೇಷಣೆಯನ್ನು ಮಾಡುವುದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಮೊದಲು ಮನುಷ್ಯರಾಗಿ ಬಾಳುವಂಥ ಚಿಂತನೆ ಕಡೆಗೆ ಹೋಗಬೇಕಾಗಿದೆ. ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಧರ್ಮ ಮತ್ತು ಜಾತಿ ಶ್ರೇಷ್ಠವಾಗಿರ್ತದೆ. ಯಾರು ತನ್ನ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಅನ್ಯ ಧರ್ಮವನ್ನು ಗೌರವಿಸ್ತಾನೋ ಅವನು ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ತನ್ನ ಧರ್ಮವನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳದೆ, ತನ್ನ ಧರ್ಮವನ್ನು ಸರಿಯಾಗಿ ನಂಬಿಕೆಯನ್ನು ಇಡದೆ ಇನ್ನೊಂದು ಧರ್ಮದ ಬಗ್ಗೆ ಬೊಟ್ಟು ಮಾಡುವಂಥ ವ್ಯಕ್ತಿ ಅವ ವಿಕೃತವಾಗ್ತಾನೆ. ಸಮಾಜದಲ್ಲಿ ಅವನಿಗೆ ದುರ್ನಡತೆ ಇರ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ. ಯಾವತ್ತು ಮನುಷ್ಯ ಧರ್ಮದಿಂದ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ, ಜಾತಿಯಿಂದ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ, ಅಧಿಕಾರ, ಹಣ, ಅಂತಸ್ತು, ಸಂಪತ್ತಿನಿಂದ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಮೌಲ್ಯಯುತವಾದಂಥ ಜೀವನ, ಅದರ ಜೊತೆಗೆ ಅವ ಎಷ್ಟು ದಿನ ಬದುಕಿದ್ದಂಥ ಸಂದರ್ಭದಲ್ಲಿ ಹೆಂಗೆ ಬದುಕ್ದ ಅನ್ನೋದರ ಮೇಲೆ ಅವನು ಇಡೀ ವ್ಯಕ್ತಿತ್ವ ಮತ್ತು ಅವನ ಹೆಸರನ್ನು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇವನು ನಮ್ಮ ಧರ್ಮದವನು, ಇವನು ನಮ್ಮ ಜಾತಿಯವನು ಅಂಥೇಳಿ ಅವರ ಚಿಂತನೆಗಳೇ ನಮಗೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಆ ಧರ್ಮದಲ್ಲಿ ಇದ್ದುಕೊಂಡೇ ಅತ್ಯಂತ ಪ್ರಕಾರವಾದಂಥ ಅತ್ಯಂತ ಉನ್ನತ ಮಟ್ಟದ ವಿಚಾರ ಮತ್ತು ಚಿಂತನೆಗಳನ್ನು, ಮೌಲ್ಯಗಳನ್ನು, ನಡವಳಿಕೆಗಳನ್ನು, ಸದ್ಭಾವ
ಸಹಭಾವವನ್ನು ಸಹಬಾಳ್ವೆಯನ್ನು ಯಾರು ಮಾಡಿರ್ತಾರೋ ಅವರು ಸರ್ವಶ್ರೇಷ್ಠ ಸಂತರು, ಶರಣರು, ದಾರ್ಶನಿಕರು, ಸೂಫಿಗಳು, ಪ್ರವಾದಿಗಳು ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಕಡೆಗೆ ನೋಡಿ, ಇವತ್ತು ಭಾವೈಕ್ಯತೆ ಮತ್ತು ಸೌಹಾರ್ದತೆ ಕೂಟ ಅವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಎಂಥ ಅದ್ಭುತವಾದಂಥ ಮಾತನ್ನ ಈ ಭಾವೈಕ್ಯತೆ ವಿಚಾರದಲ್ಲಿ ಒಂದು ಮಾತನ್ನ ಹೇಳ್ತಾರಂದ್ರೆ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳಿ ಅವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ತಾರೆ. ಕುವೆಂಪುನವರು ಎಷ್ಟು ಅದ್ಭುತವಾಗಿ ಈ ನೆಲದಲ್ಲಿ ಎಂಥ ಚಿಂತನೆಗಳನ್ನು ಬಿತ್ತಿದ್ದಾರೆ ಅಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ಪದದ ಒಂದು ಸಾಲಿನಲ್ಲಿ ಎಲ್ಲರಲ್ಲಿ ಒಂದು ಸರ್ವಶ್ರೇಷ್ಠತೆಯನ್ನು ಸಾರುವಂಥ ಕೆಲಸವನ್ನ ಅವತ್ತು ಕುವೆಂಪುನವರು ಮಾಡಿದ್ರು. ಆದಿಕವಿ ಪಂಪನ ಹಿಡ್ಕೊಂಡು, ಬಸವಣ್ಣನವರು ಹಿಡ್ಕೊಂಡು, ಕುವೆಂಪುನವರು ಹಿಡ್ಕೊಂಡು, ಅಬ್ದುಲ್ ಕಲಾಂನಂತವರನ್ನು ಹಿಡ್ಕೊಂಡು ಎಲ್ಲರನ್ನ ಮಾನವ ಜನ್ಮದಲ್ಲಿ ಮಾನವರು ಮನುಕುಲ ಏನಿದೆ ಪ್ರತಿಯೊಬ್ಬರ ಏಳಿಗೆಗಾಗಿ ಯಾರು ಶ್ರಮಿಸ್ತಾರೋ ಅವರು ಸರ್ವಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಅದು ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಯಾವುದೇ ಜಾತಿ ಮತ್ತು ಧರ್ಮದಲ್ಲಿ ಯಾರು ತಪ್ಪು ನಡತೆಯಿಂದ ಬದುಕ್ತಾ ಇದ್ದಾರೋ, ಯಾರು ಕೆಟ್ಟವರಿದ್ದಾರೋ, ಯಾರು ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಸಮಾಜ ದ್ರೋಹ, ಧರ್ಮದ ದ್ರೋಹ ಕೆಲಸವನ್ನ ಮಾಡ್ತಾರೆ, ಅವರಿಗೆ ಕಠೋರವಾಗಿ ಯಾವ ಧರ್ಮ ಜಾತಿ ಅವರನ್ನ ತಿರಸ್ಕಾರ ಮಾಡಲು ಅಲ್ಲಿ ತನಕ ಆ ಧರ್ಮ ಮತ್ತು ಆ ಜಾತಿಯ ಶ್ರೇಷ್ಠತೆ ಬಗ್ಗೆ ಯಾರೂ ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವಾಗ ನಮ್ಮ ಧರ್ಮದವನು ಅವನು ಏನು ತಪ್ಪು ಮಾಡಿದ್ರು ಅದು ಸರಿ ಅಂತ ಯಾವ ಧರ್ಮ ಒಪ್ಕೊಳ್ತದೋ ಅವನ ನಿಜವಾಗಲೂ ಧರ್ಮನಿಷ್ಠನಾಗಲಿಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಯಾವ ಜಾತಿಯಲ್ಲಿ ಕ್ರೂರಿಯಾಗಿರ್ತಾನೋ, ಯಾವ ಜಾತಿಯಲ್ಲಿ ತಪ್ಪು ಕೆಲಸಗಳನ್ನ ಮಾಡ್ತಾನೋ ಅಂಥವನನ್ನು ಖಂಡಿಸದೆ ಹೋದರೆ ಆ ಜಾತಿಯನ್ನ, ಆ ಇಡೀ ಜಾತಿಗೆ ಕೆಟ್ಟ ಹೆಸರು ಬರ್ತಕ್ಕಂಥ ಕೆಲಸ ಆಗ್ತದೆ. ಇದೆಲ್ಲವನ್ನ ಸರಿ ಆಗಬೇಕಾದ್ರೆ, ಒಳ್ಳೆ ಹೆಸರನ್ನ ಬರಬೇಕಾದ್ರೆ, ಧರ್ಮಗಳ ಮಧ್ಯೆ ಸಾಮರಸ್ಯಗಳನ್ನ ಬರಬೇಕಾದ್ರೆ, ಜಾತಿಗಳ ಮಧ್ಯೆ ಸಾಮರಸ್ಯಗಳನ್ನ ಬರಬೇಕಾದ್ರೆ ಇವತ್ತು ನಾವೆಲ್ಲರೂ ಕೂಡ ತಪ್ಪುಗಳನ್ನು ಖಂಡಿಸಿ ಒಳ್ಳೆತನವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಈ ಭಗವಂತ ಪ್ರವಾದಿಗಳು ಇವತ್ತು ಸರ್ವಶ್ರೇಷ್ಠವಾದಂಥ ಏನು ಚಿಂತನೆಗಳನ್ನ ಎಲ್ಲರೂ ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಅವನ್ನ ನಾವು ಎಲ್ಲರೂ ಕೂಡ ಅಳವಡಿಸಿಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಈ ಸಮಾಜದಲ್ಲಿ ಯಾರನ್ನ ಎತ್ತಬೇಕಾಗಿದೆ ಅಂದ್ರೆ ಹೊಟ್ಟೆ ತುಂಬದವರನ್ನ ಅಲ್ಲ, ಎಲ್ಲವನ್ನ ಅನುಕೂಲದವರಂತವರನ್ನ ಅಲ್ಲ, ಯಾರು ಈ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಯಾಗಿ ಬದುಕ್ತಾ ಇದ್ದಾನೆ, ನೋವಿನಲ್ಲಿ ಬದುಕ್ತಾ ಇದ್ದಾನೆ, ಶೋಷಿತನಾಗಿ ಬದುಕ್ತಾ ಇದ್ದಾನೆ, ಅಸ್ಪೃಶ್ಯದಿಂದ ಬದುಕ್ತಾ ಇದ್ದಾನೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವನು ಬದುಕ್ತಾ ಇದ್ದಾನಲ್ಲ, ಅವರನ್ನ ಎತ್ತುವಂತ ಸರ್ವಶ್ರೇಷ್ಠವಾದಂತ ಕೆಲಸವನ್ನ ಯಾರ ಬಲ್ಲಿ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೋ ಅವರನ್ನ ಎತ್ತುವಂತ ಕೆಲಸವನ್ನ ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಇವತ್ತು ನಾವು ದಲಿತ ಸಮಾಜ ಅನ್ನುವಂಥ ಪ್ರೇಮನ್ನ ಹೈಕೊಂಡು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತರಿಗೆ ಮೀಸಲಾತಿ ಕೊಟ್ಟಂತ ವಿಚಾರ ಅಲ್ಲ, ಈ ಜಗತ್ತಿಗೆ ಒಂದು ಸರ್ವಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬರು ಎಂಥ ಸಹಿಷ್ಣುತೆಯ ವಿಚಾರಗಳನ್ನು, ಚಿಂತನೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅಂದ್ರೆ ಅದನ್ನು ಯಾರೂ ಕೂಡ ಬಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಪ್ರತಿಯೊಬ್ಬ ಜೀವಿ ಬರೇ ಮಾನವ ಜೀವಿ ಅಲ್ಲ, ಪ್ರತಿಯೊಬ್ಬ ಜೀವಿನೂ ಕೂಡ ಸ್ವತಂತ್ರವಾಗಿ ಬದುಕಬಹುದು ಅನ್ನುವಂಥದ್ದನ್ನ ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಕಡೆಗೆ ಅಸ್ಪೃಶ್ಯತೆ ಬಗ್ಗೆ ಇವತ್ತಿಗೂ ಕೂಡ ಮಾತನಾಡ್ಕೊಂಡು ಬರ್ತಾ ಇದ್ದೀವಿ, ಧರ್ಮದ ಅಸಹಿಷ್ಣುತೆ ಬಗ್ಗೆ ಮಾತನಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ಬರೇ ಇವತ್ತು ಒಂದು ವಿಘಟನೆ ಕಡೆಗೆ ಹಲವಾರು ಚಿಂತನೆಗಳನ್ನ ನಡೀತಾ ಇವೆ, ಸಂಘರ್ಷಗಳನ್ನ ನಡೀತಾ ಇವೆ. ಅಂಥವಕ್ಕೆಲ್ಲದಕ್ಕೂ ಒಂದೇ ಒಂದು ಪರಿಹಾರ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇದ್ದೀವಿ. ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದ್ರ ಜೊತೆಗೆ, ನಮ್ಮ ಧರ್ಮದ ಚಿಂತನೆಗಳನ್ನ, ಶ್ರೇಷ್ಠತೆಗಳನ್ನ ಎತ್ತಿ ಹಿಡಿಯೋದ್ರ ಜೊತೆಗೆ ಅನ್ಯ ಧರ್ಮದವರನ್ನ, ಅನ್ಯ ವ್ಯಕ್ತಿಗಳನ್ನ ಗೌರವಿಸ್ತಕ್ಕಂಥದ್ದು, ನಾವೆಲ್ಲರನ್ನ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಹೋಗಬೇಕಾಗಿದಂಥದ್ದು ಬಹಳ ಮುಖ್ಯ ಇದೆ. ಇಲ್ಲಿ ಸೇರಿದಂಥ ಎಲ್ಲ ಅಲ್ಪಸಂಖ್ಯಾತ ಧರ್ಮದ ಎಲ್ಲ ತಮ್ಮೆಲ್ಲರಲ್ಲಿ ಹೇಳಿಕೆ ಬಯಸ್ತೇನೆ, ನಮ್ಮ ಗುರುಗಳ ಆದಿಯಾಗಿ ಅಫ್ಜಲ್ಪುರ ತಾಲೂಕಿನಲ್ಲಿ ಯಾವತ್ತೂ ಕೂಡ ಶಾಂತಿ ಇದೆ.
ಶಾಂತಿ ಇದೆ, ಯಾವುದೇ ಸಂಘರ್ಷಗಳು ಇಲ್ಲ. ಅದನ್ನು ಹುಟ್ಟು ಹಾಕಲಿಕ್ಕೆ ಕೆಲವೊಂದು ಜನ ಸಾಂದರ್ಭಿಕವಾಗಿ ರಾಜಕೀಯವಾಗಿ ತಮ್ಮ ಹಿತಾಸಕ್ತಿಗಾಗಿ ತಾವು ಲೀಡರ್ ಆಗೋ ಕಾಲಗಾಗಿ ಈ ಒಡಕಿನ ಭಾವನೆಗಳನ್ನು ಸೃಷ್ಟಿಸ್ತಾ ಬರುತ್ತಾರೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಮ್ಮ ಸ್ವಾರ್ಥಕ್ಕಾಗಿ ಧರ್ಮ ಮತ್ತು ಜಾತಿಗಳ ಮಧ್ಯೆ ಸಂಘರ್ಷ ತರೋದ್ರಿಂದ ಅದು ಎಲ್ಲರಿಗೂ ಕೂಡ ನಷ್ಟ ಆಗ್ತದೆ. ಅಫ್ಜಲ್ಪುರ ಒಂದು ಸಾಮರಸ್ಯ ಸೌಹಾರ್ದ ತಾಲೂಕು ಅಂತಕ್ಕಂಥದ್ದು ನಾವು ಇನ್ನೂ ಕೂಡ ಹೆಚ್ಚಿಗೆ ಬಿತ್ತಬೇಕಾಗಿದೆ. ಭವಿಷ್ಯದಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.